ಯಾರು ನಮ್ಮ ಪರ ಧ್ವನಿ ಎತ್ತೋರಿಲ್ವಾ? ನಾನಿದ್ದೀನಿ. ಯಾರೋ ನೀನು? ಆನ್ಲೈನ್ ಓಲಾಟಗಾರ. ಏನ್ ಮಾಡ್ತೀಯ? ಧ್ವನಿ ಎತ್ತುತ್ತೀನಿ. ಎಷ್ಟು ಮೇಲೆ ಎತ್ತುತ್ತೀಯ? ಹೋಗ್ಲಿ, ಇವಾಗ ಏನಾಗಬೇಕು? ಜಿಜೆ ಪವ್ಯ ವದಿರಾಜ್, ರಘು ದೀಪಕ್ ವೈಷ್ಣವ್, ವಿಕಿಪೀಡಿಯಾ ಅಮಿತ್ ಚಿಟ್ಟೆ, OX ಅಲ್ವಿನ್ ಡಿಸೋಜ, ಇವರೆಲ್ಲ ಈ ಕೂಡಲೇ ಧ್ವನಿ ಎತ್ತಬೇಕು. ಸರ್, ಈ ಕಂಪನಿಯು ನಿಜವಾಗಿಯೂ ಬಹಳ ಪಾವತಿಸುತ್ತದೆ. ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ನಾನು ದಿನಕ್ಕೆ 4.5 ಲಕ್ಷ ಗಳಿಸುತ್ತೇನೆ. ಹೋಗ ಸೈಡಿಗೆ, ಹೋಗಲಿ. ಸರಿ, ಯಾವ ತರ ಧ್ವನಿ ಎತ್ತಬೇಕು? ಸ್ಟೋರಿ ಹಾಕ್ಬೇಕು, ಪೋಸ್ಟ್ ಹಾಕ್ಬೇಕು, ರೀಲ್ಸ್ ಮಾಡಬೇಕು. ಫ್ಯಾಂಟಾಸ್ಟಿಕ್. ಮನೆಯಿಂದ ಕೆಲಸ ಮಾಡಿ ಗಳಿಸಲು ಅವಕಾಶವಿದೆ. ನೀವು ಟೆಲಿಗ್ರಾಮ್ ಮೂಲಕ ವಾರಕ್ಕೆ 10,000 ತಲೆ ತಿಂತ ಬಂದ್ಬಿಟ್ಟು ಮಧ್ಯದಲ್ಲಿ ಚಿತ್ರರಂಗ ಆಯ್ತು. ಈಗ ಕಂಟೆಂಟ್ ಕ್ರಿಯೇಟರ್ಸ್ ಸುಮ್ಮನೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋಣ. ಒಟ್ಟಲ್ಲಿ ಯಾರನ್ನ ಪ್ರಶ್ನೆ ಮಾಡ್ಬೇಕು ಅವ್ರನ್ನ ಮಾಡಲ್ಲ ಅಲ್ಲ. ನಮ್ಮಂಥವ್ರು ಓಟ್ ಹಾಕಿದ್ಮೇಲೆ ಯಾವ ಹೋರಾಟ ಮಾಡಿದ್ರೆ ಏನು ಬಂತು? 5 ವರ್ಷ ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂದರೆ, ರಾಜಕೀಯ ಲಾಭಕ್ಕೆ ನಾವು ಮಾಡೋ ಸ್ಕ್ಯಾಮ್ಗಳಿಂದ ನಿಮ್ಮನ್ನು ಡೈವರ್ಟ್ ಮಾಡೋಕ್ಕೆ ಅವಾಗವಾಗ ಈ ಥರ ಸಣ್ಣ ಸಣ್ಣ ಬೆಂಕಿನ ನಾವೇ ಹಚ್ಚೋದು. Hey, Swami, what you people are doing?